ನಮಸ್ಕಾರ. ನಾನು ಶುಭಾ. ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದುಬಿಡ್ತಾ ಇದೆ, ಕೂದಲೆಲ್ಲ ಉದುರ್ಬಿಡ್ತಾ ಇದೆ, ಕೂದಲು ಉದ್ದನೇ ಬೆಳೀತಾ ಇಲ್ಲ ಅನ್ನೋರಿಗೆ ಒಳ್ಳೆ ಟಿಪ್ಸ್ ಅನ್ಬೋದು. ಒಂದು ಸತಿ ಬೇಕಾದರೆ ಟ್ರೈ ಮಾಡಿ ನೋಡಿ. ನುಗ್ಗೆಕಾಯಿ ತಗೊಂಡಿದ್ದೀನಿ. ನುಗ್ಗೆಕಾಯಿ ಅಲ್ಲ, ನುಗ್ಗೆಕಾಯಿ ಎಲೆ, ಹೂವು ಪ್ರತಿಯೊಂದು ನಾವು ತುಂಬ ಒಳ್ಳೆಯದಂತ ಬಳಸ್ತಾ ಇರ್ತೀವಲ್ಲ, ನುಗ್ಗೆಕಾಯಿ ತಗೋಬೇಕು. ಸೇಮ್ ನಾನು ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ಒರೆಸ್ಬಿಡಿ. ಒಂದು ಸತಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡು ಮತ್ತೆ ಕಟ್ ಮಾಡ್ಕೋಬೇಕು ನೀವು. ನೋಡಿ, ಒಂದಿಷ್ಟಿಷ್ಟು ಉದ್ದ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಡಿ. ಇವಾಗ ನುಗ್ಗೆಕಾಯಿ ಎಲ್ಲ ಕಡೆ ಸಿಗ್ತಾ ಇದೆಯಲ್ಲ, ನೀವು ಈ ಥರ ಮಾಡಿ ಬೇಕಾದರೆ ಸ್ಟೋರ್ ಮಾಡ್ಕೋಬೋದು. ನೋಡಿ, ನುಗ್ಗೆಕಾಯಿ ಕಟ್ ಮಾಡಿದ್ದಾದಮೇಲೆ ಮಧ್ಯಕ್ಕೆ ಕಟ್ ಮಾಡ್ಕೋಬೇಕು. ಮತ್ತು ಸ್ಪೂನಲ್ಲಿ ಆ ಮಧ್ಯದಲ್ಲಿ ಇರುತ್ತಲ್ಲ ಬಿಳಿ ಭಾಗ ಮತ್ತು ಬೀಜ, ಇದನ್ನು ತೆಗೆದುಬಿಡಿ. ನೋಡಿ, ಸೇಮ್ ಈ ಥರ ತೆಗೆದುಕೊಬಿಡಬೇಕು ನೀವು ಸ್ಪೂನಲ್ಲಿ. ಈ ಥರ ನಿಧಾನವಾಗಿ ತೆಗೆದುಬಿಟ್ರೆ ಬೀಜನೂ ಆ ಬಿಳಿ ಭಾಗ ಬಂದುಬಿಡುತ್ತೆ. ನೋಡಿ, ತೋರಿಸ್ತೀನಿ. ಸೇಮ್ ಈ ಥರ ತೆಗೆದುಬಿಟ್ರೆ ಈ ಥರ ಇರುತ್ತೆ. ಇವಾಗ ಇದನ್ನು ಸೈಡ್ಗೆ ಇಕ್ಬಿಡಿ. ಮತ್ತು ಚಿಕ್ಕ ಮಿಕ್ಸಿ ಜಾರ್ಗೆ ಕಪ್ಪು ಜೀರಿಗೆ ಅಂದರೆ ಕಲಾಂಜಿ ಅಂತ ಕರೀತಾರೆ, ಇದು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯಕಾಳು ಇದು ಅಷ್ಟೇ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಮತ್ತು ಸಾಸಿವೆ ಇದು 1 ಟೇಬಲ್ ಸ್ಪೂನು. ನೀವು ಚಿಕ್ಕ ಟೇಬಲ್ ಸ್ಪೂನ್ ಯಾವ ಸ್ಪೂನಲ್ಲಿ ಹಾಕ್ಕೊಂಡಿರ್ತೀರಲ್ಲ ಅದೇ ಸ್ಪೂನಲ್ಲೇ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ. ಕರಿಬೇವು ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ಡ್ರೈ ಆಗಬೇಕಂದ್ರೆ ತೇವ ಇರಬಾರ್ದು. 1 ಇಡೀ ತುಂಬ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಂದಿದ್ದೀನಿ. ನೋಡಿ, ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡು ಬರಬೇಕು. ನೀವು ಈ ಥರ ಸ್ಪೂನ್, ಒಗ್ಗರಣೆ ಸ್ಪೂನ್ ಅಂತ ಇರುತ್ತಲ್ವ, ಸ್ಪೂನ್ ಆಗಲಿ ಬಾಣಲಿ ಯಾವುದಾದ್ರೂ ತಗೋಬೋದು. ನಾನು ಸ್ಪೂನ್ ತಗೊಂಡಿದ್ದೀನಿ. ಇದ್ರ ಒಳಗಡೆಗೆ ನೀವು ಪುಡಿ ಮಾಡ್ಕೊಂಬಂದಿರ್ತೀರಲ್ಲ, ಆ ಪುಡಿನೆಲ್ಲ ನೀಟಾಗಿ ಇದ್ರೊಳಗಡೆಗೆ ಹಾಕ್ಬಿಡಿ. ಒಂದು ಸ್ವಲ್ಪನೂ ಬಿಡಬೇಡಿ. ಮಿಕ್ಸಿ ಜಾರಲ್ಲಿರೋದು ನೀಟಾಗಿ ಹಾಕ್ಬಿಟ್ಟು ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊತಾ ಇದ್ದೀನಿ. ನೋಡಿ, ಬೇಗ ಕಪ್ಪಾಗಿಬಿಡುತ್ತೆ ಇದು, ಜಾಸ್ತಿ ಟೈಮು ತಗೊಳ್ಳಲ್ಲ. ನೋಡಿ, ಕಪ್ಪಗಾಗ್ಬಿಟ್ಟಿದೆಯಲ್ಲ, ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಸೈಡ್ಗೆ ಇಟ್ಬಿಟ್ಟಿದ್ದೆ. ಬಿಸಿ ಇರೋವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮತ್ತೆ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು. ತರಿಯಾಗಿರಬಾರ್ದು. ನುಣ್ಣಗೆ ಪೌಡ್ರ್ ಮಾಡ್ಕೊಂಬಂದು ಒಂದು ಬಾಕ್ಸಲ್ಲಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಬೋದು. ನಾನು ಕಮ್ಮಿ ಕ್ವಾಂಟಿಟಿ ತೋರಿಸಿದ್ದೀನಿ, ನೀವು ಇದನ್ನೇ ಜಾಸ್ತಿ ಬೇಕಾದರೂ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಇದನ್ನು ತಕ್ಷಣ ಅಪ್ಲೈ ಮಾಡಬೇಕಂದ್ರೆ ನೀವೆಲ್ಲನ ಹೋಗ್ಬೇಕಂತಿರ್ತೀರಿ, ಸೈಡ್ಗಳಲ್ಲಿ ಕಿವಿ ಹತ್ರ ಎಲ್ಲ ಬಿಳಿ ಕೂದಲು ಹಂಗೆ ಕಾಣಿಸ್ತಾ ಇರುತ್ತೆ, ಏರ್ ಡೈ ಹಾಕೋಕ್ಕೆ ಟೈಮ್ ಇರಲ್ಲ. ಆ ಟೈಮಲ್ಲಿ ಏನಿಲ್ಲ, ಈ ಪುಡಿನ ಸ್ವಲ್ಪ ಕೈಗೆ ಹಚ್ಕೊಂಡು ನಿಮ್ಗೆ ಎಲ್ಲಿ ಬಿಳಿ ಕೂದಲಿದೆಯಲ್ಲ ಅಲ್ಲಿ ಸುಮ್ಮನೆ ಬಿಳಿ ಕೂದಲಿಗೆ ಹಿಂಗೆ ಹಚ್ಚಿದ್ದೀರಂದರೆ ಕಪ್ಪಾಗೋಗುತ್ತೆ. ಮತ್ತು ಇನ್ನು ಒಂದು ಗ್ಯಾಸ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನೀವು ಕಬ್ಬಿಣದಾದರೂ ತಗೋಬೋದು. ನನ್ನ ಹತ್ರ ಕಬ್ಬಿಣದ್ದು ಇರಲಿಲ್ಲ. ಇಲ್ಲ, ಈ ಥರ ಬಾಣಲಿ ಇದ್ದರೆ ಈ ಥರ ಬಾಣಲಿನ ಇಟ್ಕೊಂಡು ನುಗ್ಗೆಕಾಯಿ ಒಳಗಡೆ ಇರೋ ಬೀಜನೆಲ್ಲ ನಾವು ತೆಗೆದಿಟ್ಟಿದ್ವಲ್ಲ, ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಡ್ರೈ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಕೂಡ ತೇವ ಇರಬಾರ್ದು. ಮತ್ತು 1 ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. 1 ಕಪ್ಪ ನೀವು ಮೆಜರ್ಮೆಂಟ್ ತಗೊಳ್ಳಿ. 1 ಕಪ್ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗಬೇಕು. ಸ್ವಲ್ಪ ನುಗ್ಗೆಕಾಯಿ ಹಾಕಿರ್ತೀರಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇದು ಏನು ತೇವಾನೂ ಇರಲಿಲ್ಲಲ್ಲ, ನಿಮಗೆ ಜಾಸ್ತಿ ದಿನವೇ ಆಯಿಲ್ ಇರುತ್ತೆ. ನಿಮಗೆ ಸ್ಟೋರ್ ಕೂಡ ಮಾಡ್ಬೋದು 1 6 ತಿಂಗಳು ಇದನ್ನು ನೀವು ಆಯಿಲ್ನು. ನೋಡಿ, ಸ್ವಲ್ಪ ನುಗ್ಗೆಕಾಯಿ ಕಲರ್ ಚೇಂಜ್ ಆಯ್ತಲ್ವ. ಇವಾಗ ಫಸ್ಟೇ ನೀವು ಪುಡಿ ಮಾಡಿಟ್ಟಿದ್ರಲ್ಲ, ಆ ಪುಡಿನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ, ಜಾಸ್ತಿ ಏನು ಹಾಕ್ಕೊಳ್ಳೋ ಅಷ್ಟಿಲ್ಲ. ನೋಡಿ, ಸ್ವಲ್ಪ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆದಮೇಲೆ ನಲ್ಲಿಕಾಯಿ ಪುಡಿ, ಬೆಟ್ಟದ ನಲ್ಲಿಕಾಯಿ ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದಿತ್ತು. ನಿಮ್ಮ ಹತ್ರ ಮನೆಯಲ್ಲಿ ಮಾಡ್ಕೊಂಡಿರೋದಿಲ್ಲ ಅಂದರೆ ಆಚೆಯಿಂದ ತಂದಿರೋದೇ 1 ಟೇಬಲ್ ಸ್ಪೂನ್ ಹಾಕ್ಕೊಬಿಡಿ. ಇದು ಪೂರ್ತಿ ತಣ್ಣಗಾಗಬೇಕು. ಓವರ್ ನೈಟ್ ಬಿಟ್ಬಿಡಿ. ಫುಲ್ ಕಲರ್ ನೋಡಿ, ಈ ಥರ ಕಲರ್ ಫುಲ್ಲು ಬ್ಲಾಕ್ ಕಲರ್ ಆಗೋಗುತ್ತೆ. ಇನ್ನು ಕಬ್ಬಿಣದ ಬಾಣಲಿಯಲ್ಲಿ ಇಟ್ಟಿದ್ದೀನಿ ಅಂದರೆ ಬಾಣಲಿ ಕೂಡ ಕಪ್ಪಾಗಿಬಿಡುತ್ತೆ, ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಸ್ಟ್ರೈನರಲ್ಲಿ ಸೋದಿಸ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಒಂದು ಗಾಜಿನ ಬಾಟಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ. ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬರ್ತಾ ಇದ್ದರೆ ಅವ್ರಿಗೆ ನಾವು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸೋಕ್ಕಾಗಲ್ಲ. ಇಲ್ಲ, ನಮಗೆ ಇವಾಗ ಸ್ಟಾರ್ಟಿಂಗಲ್ಲೇ ಒಂದೊಂದು ಬಿಳಿ ಕೂದಲು ಬರ್ತಾ ಇರುತ್ತಲ್ಲ, ಅವರು ಅಷ್ಟೇ ಏನು ಮಾಡಬೇಕಂದ್ರೆ ರಾತ್ರಿ ನೀವು ಮಲಗೋ ಮುಂಚೆ ಈ ಆಯಿಲಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಓವರ್ ನೈಟ್ ಬಿಟ್ಬಿಡಿ. ಮತ್ತು ನೀವು ಮಾರ್ನಿಂಗ್ ಹೇರ್ ವಾಶ್ ಮಾಡಬೇಕಂದ್ರೆ 1 ಕಪ್ಪಲ್ಲಿ ಇದೇ 1 ಪುಡಿ ಹಾಕ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು. ಮತ್ತು ಶಾಂಪೂ, ನೀವು ಬಳಸೋ ಯಾವುದೇ ಶಾಂಪೂ ಆಗಲಿ 1 ಟೇಬಲ್ ಸ್ಪೂನ್ ಹಾಕ್ಕೋಬೇಕು. ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಆಪ್ಷನಲ್ಲು. ಅಕಸ್ಮಾತ್ ನಮಗೆ ಈ ಥರ ನಾವು ಮಾಡ್ಕೊಳ್ಳಲ್ಲ ಅಂದರೆ ಬೇಡ, ಅಂದರೆ ಆ ಹೇರ್ ಆಯಿಲ್ ಆದರೂ ಹಚ್ಕೊಳ್ಳೇಬೇಕು ನೀವು. ಚೆನ್ನಾಗಿ ಹೇರ್ ಆಯಿಲ್ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡಿ ಓವರ್ ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ ನೀವು ಯಾವ ಶಾಂಪೂ ಬಳಸ್ತೀರಲ್ಲ ಆ ಶಾಂಪೂಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಇಲ್ಲ, ನಾನು ನಮ್ಮ ಮನೆಯಲ್ಲಿ ನೋಡಿ ಈ ಥರ ನೀರಲ್ಲಿ ಕಲಿಸ್ಕೊಬಿಟ್ಟು ಇದನ್ನೇ ಬಳಸ್ತೀನಿ. ಇದರಿಂದ ಏನಾಗುತ್ತೆ, ನಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಮತ್ತು ಕೂದಲು ಕೂಡ ಒಂಥರ ಶೈನಿಯಾಗಿ ಚೆನ್ನಾಗಿರುತ್ತೆ, ಉದ್ದ ಕೂಡ ಬೆಳೆಯುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ, ನಾನು ಹೇಳೋದೇ ಅಲ್ಲ.
ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.